ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬಾಗಲಕೋಟೆ ಕಲ್ಲು ತೂರಾಟ ಕೇಸ್ ಮೊದಲ ರಿಯಾಕ್ಷನ್ ನೀಡಿದ ಮುಖ್ಯಮಂತ್ರಿ. ಪುಂಡರ ವಿರುದ್ಧ ಕಾನೂನು ಕ್ರಮಕ್ಕೆ ಸಿಎಂ ಸೂಚನೆ. ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ಹಲ್ಲೆ ನಡೆಸಿದ ವಿದ್ಯಾರ್ಥಿ. ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡುತ್ತಿದ್ದ ವಿದ್ಯಾರ್ಥಿಯನ್ನ ಪ್ರಶ್ನಿಸಿದ್ದಕ್ಕಾಗಿ ಹಲ್ಲೆ ಆರೋಪ. ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಸರ್ವ ವಿಷಯದ ಜ್ಞಾನ ಹೊಂದಿದವರೇ ಸರ್ವಜ್ಞ. ತ್ರಿಪದಿಯ ಮೂಲಕ ಅಭಿಪ್ರಾಯ ತಿಳಿಸುತ್ತಿದ್ದ ಮಹಾನ್ ವ್ಯಕ್ತಿ. ಸರ್ವಜ್ಞರ ಕುರಿತು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಭಿಪ್ರಾಯ. ಬಾಗಲಕೋಟೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಷ್ಕೃತ್ಯ ಎಸಗಿದ್ದ ಪುಂಡರ ವಿರುದ್ಧ ಕ್ರಮ ಜರುಗಿಸುವಂತೆ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ ಘಟನೆಯು ಸಮಾಜದ ಶಾಂತಿ ಸೌಹಾರ್ದತೆಗೆ ಮಾರಕ. ಇದನ್ನ ನಾನು ಮತ್ತು ನಮ್ಮ ಸರ್ಕಾರ ಬಲವಾಗಿ ಖಂಡಿಸುತ್ತದೆ. ಘಟನೆಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಚರ್ಚಿಸಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಿ ದುಷ್ಕೃತ್ಯ ಎಸಗಿದ ಪುಂಡರಿಗೆ ಕಾನೂನಿನ ಮೂಲಕ ತಕ್ಕ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದೇನೆ ಎಂದಿದ್ದಾರೆ. ಈಗಾಗಲೇ ಪ್ರಕರಣದ ಸಂಬಂಧ ಕೆಲವು ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತಿದ್ದು ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ನಿಶ್ಚಿತ. ನಾಡಿನ ಜನರಿಗೆ ಭಯಮುಕ್ತ ನೆಮ್ಮದಿಯ ಬದುಕು ನೀಡುವುದು ನಮ್ಮ ಮೊದಲ ಆದ್ಯತೆ. ಜನರ ಶಾಂತಿ ನೆಮ್ಮದಿಗೆ ಭಂಗ ತರುವ ಯಾವುದೇ ವ್ಯಕ್ತಿ ಶಕ್ತಿಗಳನ್ನ ನಾನು ಸಹಿಸುವುದಿಲ್ಲ. ಸಾರ್ವಜನಿಕರು ಯಾವುದೇ ಪ್ರಚೋದನೆಗಳಿಗೂ ಕಿವಿಗೊಡದೆ ಸಂಯಮದಿಂದ ವರ್ತಿಸಿ. ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ಮಾಡಲಿದೆ ಎಂದು ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ನಕಲು ಮಾಡುತ್ತಿರುವುದನ್ನು ಪ್ರಶ್ನಿಸಿ ತಡೆದಿದ್ದಕ್ಕೆ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ವಿದ್ಯಾರ್ಥಿಯೋರ್ವ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹೋಮಿಯೋಪಥಿಕ್ ಮಟೇರಿಯಾ ಮೆಡಿಕಾ ವಿಷಯದ ಇಂಟರ್ನಲ್ ಎಕ್ಸಾಮ್ ವೇಳೆ ವಿದ್ಯಾರ್ಥಿ ಚೀಟಿಂಗ್ ಮಾಡುತ್ತಿದ್ದ. ಅದನ್ನು ಗಮನಿಸಿ ಪ್ರಶ್ನಿಸಿದ ಪರೀಕ್ಷಾ ಮೇಲ್ವಿಚಾರಕರಿಗೆ ಹಲ್ಲೆ ಮಾಡಲಾಗಿದೆ. ವಿದ್ಯಾರ್ಥಿ ಶಹಬಾಜ್ ಹಲ್ಲೆ ಮಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡಾಕ್ಟರ್ ಮಾಲಕಾರೆಡ್ಡಿ ಹೋಮಿಯೋಪಥಿಕ್ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಶಹಬಾಜ್ ಎಂಬ ವಿದ್ಯಾರ್ಥಿ ಮೊಬೈಲ್ ಬಳಸಿ ನಕಲು ಮಾಡಲು ಮುಂದಾಗಿದ್ದ. ಶಹಬಾಜ್ ನಕಲು ಮಾಡುತ್ತಿರುವುದನ್ನು ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ ಪ್ರಶ್ನಿಸಿ ಉತ್ತರ ಪತ್ರಿಕೆಯನ್ನ ಹಿಂಪಡೆದಿದ್ರು. ಉತ್ತರ ಪತ್ರಿಕೆ ಪಡೆದು ಕ್ಲಾಸ್ ರೂಮ್ನಿಂದ ಆಚೆ ಹೋಗುವಂತೆ ಹೇಳಿದ್ದಕ್ಕೆ ವಿದ್ಯಾರ್ಥಿ ಶಹಬಾಜ್ ಕೆರಳಿ ಕೆಂಡವಾಗಿದ್ದಾನೆ. ಬಳಿಕ ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಉಳಿದ ವಿದ್ಯಾರ್ಥಿಗಳು ಹಲ್ಲೆ ಮಾಡೋದನ್ನ ತಡೆದ ಬಳಿಕ ಎಕ್ಸಾಮ್ ಹಾಲ್ನಿಂದ ತೆರಳಿದ ಶಹಬಾಜ್ ವಿದ್ಯಾರ್ಥಿಯ ನಡವಳಿಕೆ ಬಗ್ಗೆ ಪಾಲಕರ ಗಮನಕ್ಕೆ ತಂದ ಕಾಲೇಜಿನ ಆಡಳಿತ ಮಂಡಳಿ ಮುಂದಿನ ಪರೀಕ್ಷೆಗಳಿಗೆ ಅವಕಾಶ ನೀಡದಿರಲು ಕಾಲೇಜ್ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಂಡಿದೆ. ಕಾಲೇಜ್ ಆಡಳಿತ ಮಂಡಳಿಯಿಂದಾಗಲಿ ಅಥವಾ ಹಲ್ಲೆಗೆ ಒಳಗಾದ ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ನಿಂದ ಸದ್ಯ ಯಾವುದೇ ದೂರು ದಾಖಲಿಸಿಲ್ಲ. ಸಂತ ಕವಿ ಸರ್ವಜ್ಞ ಅವರು ಸರ್ವ ವಿಷಯಗಳ ಜ್ಞಾನವನ್ನ ಹೊಂದಿದ್ದಂತಹ ಮಹಾನ್ ವ್ಯಕ್ತಿ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಂತಕವಿ ಸರ್ವಜ್ಞರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂತಕವಿ ಸರ್ವಜ್ಞ ಅವರು ಸರ್ವ ವಿಷಯಗಳನ್ನ ಜ್ಞಾನವನ್ನ ಹೊಂದಿದಂತಹ ಮಹಾನ್ ಸರ್ವಜ್ಞರಾಗಿದ್ದು, ಅಂದಿನ ಕಾಲದಲ್ಲಿಯೇ ಸಮಾಜದಲ್ಲಿನ ಜನರ ಮನಸ್ಸುಗಳ ಒಳ ಮತ್ತು ಹೊರ ಸಮಸ್ಯೆಗಳನ್ನ ನೇರ, ನಿಷ್ಠುರ, ನಿಸ್ಸಂಕೋಚವಾಗಿ 3 ಸಾಲಿನ ತ್ರಿಪದಿಯ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಜನರಿಗೆ ತಿಳಿಸುತ್ತಾ ಹೋಗಿರುವ ಸಮಾಜ ಸುಧಾರಕ ಇವರಾಗಿದ್ದು, ಇವರನ್ನ ಮನಸ್ಸಾಕ್ಷರಜ್ಞ ಎಂದರೆ ತಪ್ಪಾಗಲಾರದು ಎಂದರು. ಯಾಕಂದ್ರೆ ಸಮಾಜದ ಮನಸ್ಸನ್ನ, ಜನರ ಮನಸ್ಸನ್ನ, ಅಂದಿನ ಜನರ ಜೀವನದ ಒಳಬರುಗಳನ್ನು ಅರ್ಥ ಮಾಡಿಕೊಂಡು ಆ 3 ಸಾಲುಗಳಲ್ಲಿ ಹೇಳೋದು. ಎಷ್ಟು ಚೆನ್ನಾಗಿ ಇರ್ಬೋದು ಅವರ ಭಾಷೆ, ಅವರ ವ್ಯಕ್ತಿತ್ವ, ಅವರ ಜ್ಞಾನಾರ್ಜನೆ ನೋಡ್ಲಿಕ್ಕೆ ಹೊರಗಡೆ ವಿಶ್ವವಿದ್ಯಾಲಯದಲ್ಲಿ ಕಲಿಬೇಕಾಗಿಲ್ಲ. ಆದರೆ ಸಮಾಜವನ್ನೇ ಅವರು ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡು ಮಾಡಿರುವ ಕೆಲಸಗಳು, ಅವರ ಜೀವನದ ಒಂದು ಸಂದೇಶವನ್ನು ಮಾನವ ಜನಾಂಗಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ. ನಮಗೆ ಹೀಗೂ ನೆನಪಾಗ್ತದೆ ಅವರ ತ್ರಿಪದಿಗಳು. ತುಂಬ ನನಗೆ ಇಷ್ಟವಾದದ್ದು ಅಂದರೆ, ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಕೆಟ್ಟ ವೈರಿಗಳು ಸರ್ವಜ್ಞ. ಸಮಾಜದಲ್ಲಿ ಅವರು ಹೇಳ್ತಾರೆ ಅಂತಹ, ಅಂದ್ರೆ ಅಲ್ಲಿ ಹೇಳ್ಬಿಟ್ಟು ಯಾರು ಏನು ಮಾಡಬೇಕು ಅಂತ ಹೇಳಿ, ಸಾಲವ ಕೊಂಬಾಗ ಗೊತ್ತಲ್ಲ, ಆಲೋಗರ ಉಂಡಂತೆ, ಈ ರೀತಿಯಾಗಿ. ಹೆಬ್ಬಾಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕ ಬಿಡಿ ಶಂಕರೇಗೌಡ ಉಪನ್ಯಾಸ ನೀಡಿ, ಜಗತ್ತಿನಲ್ಲಿ ಮೊಟ್ಟಮೊದಲ ಕೈಗಾರಿಕೆ ತೆರೆದಿದ್ದು ಕುಂಬಾರಿಕೆ. ಮೊಟ್ಟಮೊದಲ ವಿಜ್ಞಾನಿಗಳು ಕುಂಬಾರರು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ವರಹಪ್ಪನ್ ನಾಗರಿಕತೆ, ಗ್ರೀಕ್ ನಾಗರಿಕತೆ ಸೇರಿದಂತೆ ಪ್ರಾಚೀನ ನಾಗರಿಕತೆಯಲ್ಲಿ ಬಳಕೆಯಾಗಿರುವುದು ಮಡಿಕೆಯೇ. ಆದ್ದರಿಂದ ಜಗತ್ತಿನ ಮೊದಲ ಕೈಗಾರಿಕೆ ಕುಂಬಾರಿಕೆ. ಮನುಕುಲ ಸಮಾಜವನ್ನ ತಿದ್ದಿ ನೀಡಿದ ಒಬ್ಬ ಮಹಾನ್ ದಾರ್ಶನಿಕ ಸಂತಕವಿ ಸರ್ವಜ್ಞ. ಅವರು ಕೇವಲ ವ್ಯಕ್ತಿಯಲ್ಲ, ಸರ್ವಜ್ಞಾನಿ. ಆದರೆ ಮನುಕುಲದ ಎಲ್ಲಾ ವರ್ಗಕ್ಕಾಗಿ ಕೆಲಸ ಮಾಡಿ ತಿದ್ದಿ ತಿಳಿದವರಾಗಿದ್ದಾರೆ. ಆದರೆ ಇಂದು ಒಂದು ವರ್ಗಕ್ಕೆ ಸೀಮಿತವಾಗಿದ್ದಾರೆ. ಅದಕ್ಕಿಂತ ಶೋಷಣೆ ಮತ್ತೊಂದಿಲ್ಲ. ಇದು ನೋವಿನ ಸಂಗತಿ ಎಂದರು.
ಇಡೀ ಒಂದು ಮನುಕುಲವನ್ನ, ಒಂದು ಸಮಾಜವನ್ನ ತೀಡಿದ ಒಬ್ಬ ಮಹಾನ್ ದಾರ್ಶನಿಕನ ದಿವ್ಯ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಹೇಳ್ತಾ, ಸರ್ವಜ್ಞ ನಾನು ಅವರನ್ನೊಂದು ವ್ಯಕ್ತಿ ಅಂತ ಅಂದುಕೊಂಡಿಲ್ಲ. ಯಾಕಂತ ಕೇಳಿದರೆ ನನಗೆ ಅಕ್ಷರ ಬಂದಾಗಿನಿಂದ ನಾವು ಪದ್ಯ ಕಲಿತದ್ದು ಸರ್ವಜ್ಞನ ವಚನಗಳಿಂದ. ಸರ್ವಜ್ಞ ಅಂತ ಹೆಚ್ಚಾಗಿ ಸರ್ವವ್ಯಾಪಿ ಸರ್ವಜ್ಞ ಅವರು. ಆದರೆ ಒಂದು ಮನುಕುಲದ ಭವರೋಗ ವೈದ್ಯರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್.ಎನ್. ಮಲ್ಲೇಶ್ ಗೌಡ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎಂ. ಬಾಬು, ಕುಂಬಾರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊಫೆಸರ್ ವಿ. ಕೃಷ್ಣಪ್ಪ, ಗೌರವಾಧ್ಯಕ್ಷ ಎಂ. ಬಿ. ರಂಗಶೆಟ್ಟಿ, ಜಿಲ್ಲಾ ಪ್ರಜಾಪ್ರತಿ ಸಮಾಜದ ಅಧ್ಯಕ್ಷ ರಘುರಾಮ್ ಇತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ರಾಜ್ ಡೈಮಂಡ್ ಜ್ಯುವೆಲರಿ ಎಕ್ಸಿಬಿಷನ್ಗೆ ಇಂದು ಚಾಲನೆ ನೀಡಲಾಯಿತು. ನಗರದ ಅಶೋಕ ಹೋಟೆಲ್ನಲ್ಲಿ ಆಯೋಜಿಸಿರುವ ರಾಜ್ ಡೈಮಂಡ್ ಜ್ಯುವೆಲರಿ ಎಕ್ಸಿಬಿಷನ್ ಅನ್ನು ಡಾಕ್ಟರ್ ಭಾರತಿ ರಾಜಶೇಖರ್ ಉದ್ಘಾಟಿಸಿ ಮಾತನಾಡಿ, ಇದೊಂದು ವಿನೂತನವಾದ ಜ್ಯುವೆಲರಿ ಎಕ್ಸಿಬಿಷನ್ ಆಗಿದ್ದು ಮಹಿಳೆಯರು ಹಾಗೂ ಒಡವೆ ಪ್ರಿಯರಿಗೆ ಅತ್ಯುತ್ತಮವಾದುದಾಗಿದೆ. ತಮ್ಮ ಅಲಂಕಾರವನ್ನು ಹೆಚ್ಚಿಸಿಕೊಳ್ಳುವ ಹಾಗೂ ಒಡವೆಗಳಿಂದ ಶೃಂಗಾರಗೊಳ್ಳಲು ಇಂತಹ ಎಕ್ಸಿಬಿಷನ್ ಪ್ರಮುಖವಾಗಿದೆ. ಇಲ್ಲಿ ಕೈಗೆಟುಕುವ ದರದಲ್ಲಿ ಜ್ಯುವೆಲರಿಗಳು ಲಭ್ಯವಿದ್ದು ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಇದನ್ನು ಆಯೋಜಿಸಲಾಗಿದೆ. ಕೂಡಲೇ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ನಮಸ್ಕಾರ. ಇಂದು ಹಾಸನ ಹೋಟೆಲ್ ಅಶೋಕದಲ್ಲಿ ರಾಜ್ ಡೈಮಂಡ್ಸ್ ಆ್ಯಂಡ್ ಜ್ಯುವೆಲ್ರಿ ಶೋರೂಮ್ನವರು ಒಂದು ಎಕ್ಸಿಬಿಷನನ್ನು ಇಟ್ಟಿದ್ದಾರೆ. ಈ ಎಕ್ಸಿಬಿಷನನ್ನು ಇನಾಗ್ರೇಟ್ ಮಾಡಲು ನನ್ನನ್ನು ಕರೆದಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಅವರು ರಾಜ್ ಡೈಮಂಡ್ಸ್ ಬೆಂಗಳೂರಿನಿಂದ ಬಂದಿದ್ದಾರೆ. ಅವರಿಗೆ ಒಳ್ಳೆಯ ಜನಗಳು ಬಂದು ನೋಡಲಿ, ಅವರ ಒಡವೆಗಳನ್ನು ನೋಡಿ ಮೆಚ್ಚಿ ಕೊಂಡುಕೊಳ್ಳುವವರು ತಗೊಂಡು ಅವರ ಶೃಂಗಾರವನ್ನು ಹೆಚ್ಚು ಮಾಡಿಕೊಳ್ಳಲಿ ಅಂತ ಎಲ್ಲರಿಗೂ ಆಶಿಸ್ತಾ, ರಾಜ್ ಡೈಮಂಡ್ಸ್ನ ಕಲೆಕ್ಷನ್ಸು ಚೆನ್ನಾಗಿದೆ ಮತ್ತು ರಾಜ್ ಡೈಮಂಡ್ಸು ಸಹ ಭಾಳ ಪ್ರಖ್ಯಾತವಾದ ಒಂದು ಒಡವೆ ಅಂಗಡಿಯವರು ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹಾಸನದ ಮಹಿಳೆಯರು ಈ ಸದುಪಯೋಗವನ್ನು ಮಾಡಿಕೊಂಡು ಅವರಿಗೆ ಕೈಗೆಟುಕುವ ದರದಲ್ಲಿರ್ತಕ್ಕಂಥ ವಜ್ರ ಮತ್ತು ಬಂಗಾರವನ್ನು ಕೊಂಡು ಅದನ್ನು ಹುಷಾರಾಗಿ ಇಟ್ಟುಕೊಂಡು ಅವರ ಮುಂದಿನ ಪೀಳಿಗೆಗೆ ಕೊಡುವಂಥ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸುತ್ತಾ ಇಲ್ಲಿ ನನ್ನನ್ನು ಕರೆದಿದ್ದಕ್ಕೆ ನಿಮ್ಮ ರಾಜ್ ಡೈಮಂಡ್ಸ್ ಮತ್ತು ತೌಫಿಕ್ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. So I suggest everybody to come to Raj Diamonds and have a look at their variety of collection. They're really good at diamonds, and then they will also customize and give everything that you want. So I suggest everybody come and have a look at the exhibition. Thank you. What's your name? My name is Tanya, and also special thank to Taufik uncle. So please do come and visit Raj How many Diamonds. days are there? It's on the 20th, 21st and 22nd. ಶ್ರೀ ಲಕ್ಷ್ಮೀದೇವಿ ಶಕುನ ರಂಗನಾಥ ಸ್ವಾಮಿ ಮತ್ತು ಶ್ರೀ ದಳವಾಹಿ ಕೆಂಚರಾಯ ಸ್ವಾಮಿಯವರ 11ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಆಲೂರು ತಾಲೂಕಿನ ನೀಲನಹಳ್ಳಿ, ತಿಮ್ಮನಹಳ್ಳಿ, ಮಡಬಲು, ಗಾರ್ಜುಬಳ್ಳಿಯಲ್ಲಿ ಜಾತ್ರಾ ಮಹೋತ್ಸವ ಜರುಗಲಿದೆ. ಫೆಬ್ರವರಿ 21ನೇ ಶನಿವಾರದಂದು ಬೆಳಿಗ್ಗೆ ಶ್ರೀ ರಂಗನಾಥ ಸ್ವಾಮಿ ಮತ್ತು ಶ್ರೀ ಕೆಂಚರಾಯ ಸ್ವಾಮಿಯವರ ವಿಶೇಷ ಅಲಂಕಾರದಿಂದ ಬೆಳ್ಳಿ ರಥೋತ್ಸವದೊಂದಿಗೆ ಶ್ರೀ ಕೆಂಚರಾಯ ಸ್ವಾಮಿಯವರ ಸನ್ನಿಧಿಗೆ ಪ್ರವೇಶ, ನಂತರ ಗಣಪತಿ ಪೂಜೆ, ಕಳಶ ಆರಾಧನೆ, ಶ್ರೀ ರಂಗನಾಥ ಸ್ವಾಮಿ ಸಮೇತ ಶ್ರೀ ಕೆಂಚರಾಯ ಸ್ವಾಮಿಗೆ ಅಭಿಷೇಕ ಮತ್ತು ಬೆಣ್ಣೆ ಅಲಂಕಾರ, ನಂತರ ಸಭಾ ಜನರಿಗೆ ಶ್ರೀ ರಂಗನಾಥ ಸ್ವಾಮಿ ಸಮೇತ ಸರಪಳಿ ದಳವಾಹಿ ಕೆಂಚರಾಯ ಸ್ವಾಮಿ ಮತ್ತು ಗಾಳಿಕೆರೆ ಕೆಂಚರಾಯ ಸ್ವಾಮಿಯವರ ದರ್ಶನ, ತೀರ್ಥ ಪ್ರಸಾದ ವಿನಿಯೋಗವು ಫೆಬ್ರವರಿ 27ನೇ ಭಾನುವಾರದಂದು ಮಧ್ಯಾಹ್ನ 1 ಗಂಟೆಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದರು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಶ್ರೀ ದಳವಾಯಿ ಕೆಂಚರಾಯ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಆಹ್ವಾನ ಪತ್ರಿಕೆ. ಈ ಜಾತ್ರಾ ಮಹೋತ್ಸವವು 11ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಸಮಾಜಕ್ಕೆ ಮತ್ತು ಜನಗಳಲ್ಲಿ ಕೇಳುವುದೇನೆಂದರೆ, ವರ್ಷದಂತೆ ಈ ಸರಪಳಿ ಕೆಂಚರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಹಿಂದಿನ ವರ್ಷದಂತೆ ಈ ವರ್ಷವೂ ಜಾತ್ರೆ ಜರುಗಿದೆ. ತಾರೀಕು 21 ಮತ್ತು 22ನೇ ತಾರೀಕು 21 ಶನಿವಾರ ಶ್ರೀ ಬ್ರಹ್ಮಕಳಶ ಮತ್ತು ಬೆಳ್ಳಿ ತೇರಿನೊಂದಿಗೆ ಶಂಕುತೀರ್ಥ ಹೊಳೆಯಿಂದ ಸ್ವಾಮಿ ಕೆಂಚರಾಯ ಸ್ವಾಮಿ ಸನ್ನಿಧಿವರೆಗೂ ಬೆಳ್ಳಿ ಪಲ್ಲಕ್ಕಿ ಮೇಲೆ ಸ್ವಾಮಿಯನ್ನು ಮೆರವಣಿಗೆ ಮೂಲಕ ತಂದು ಶ್ರೀ ಕೆಂಚರಾಯ ಸ್ವಾಮಿ ಸನ್ನಿಧಿಯಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ, ಮತ್ತೆ ಮರುದಿನ 22ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ 6ರಿಂದ ರಾಮನಗರದ ಬನ್ನಿಕೊಪ್ಪೆ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ವೇದ ವಿದ್ಯಾ ವಿಹಾರ ಗುರುಕುಲಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ ನೆರವೇರಿಸಿದರು.
ವೇದ ಉಪನ್ಯಾಸದ ಗುರುಕುಲಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಹೋಮ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಚಿವರು ಸ್ಥಳೀಯರಿಗೆ ಗುರುಕುಲದ ವತಿಯಿಂದ ಸೀರೆ ವಿತರಣೆ ಮಾಡಿದರು. ಈ ವೇಳೆ ಕೇಂದ್ರ ಸಚಿವರಿಗೆ ಸಂಸದ ಡಾಕ್ಟರ್ ಮಂಜುನಾಥ್, ಪತ್ನಿ ಅನಸೂಯ ಮಂಜುನಾಥ್ ಸೇರಿ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಬಳಿಕ ಬೆಂಗಳೂರು ಹೊರವಲಯದ ರಿಂಗ್ ರಸ್ತೆ ಭೂ ಪರಿಹಾರ ಸಂಬಂಧ ಕೇಂದ್ರ ಸಚಿವರಿಗೆ ರೈತರು ಮನವಿ ಸಲ್ಲಿಸಿದರು. ಭೂಸ್ವಾಧೀನಕ್ಕೆ ಒಳಪಡುವ ರೈತರಿಗೆ ಶೀಘ್ರ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ರೈತರ ಮನವಿ ಸ್ವೀಕರಿಸಿದ ನಿರ್ಮಲಾ ಸೀತಾರಾಮನ್ ಸ್ಥಳದಲ್ಲೇ ಯೋಜನೆ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿ ಶೀಘ್ರ ಪರಿಹಾರ ನೀಡುವ ಭರವಸೆ ನೀಡಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸೀತಾರಾಮನ್ ಅವರು, ಸಿಟಿ ಹೊರವಲಯದಲ್ಲಿ ಗುರುಕುಲ ನಿರ್ಮಾಣ ಆಗ್ತಿದೆ. ವೇದ ಶಿಕ್ಷಣ ನೀಡುವ ಗುರುಕುಲಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಪ್ರಕೃತಿ ನಡುವೆ ವೇದಗಳ ಬೋಧನೆ ಆಗ್ತಿದೆ. ಸ್ಥಳೀಯ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ಥಳೀಯರಿಗೂ ವೇದ ಶಿಕ್ಷಣದ ಸದುಪಯೋಗ ಆಗಲಿ. ಜೊತೆಗೆ ಗೋಶಾಲೆ ನಿರ್ಮಾಣವಾಗ್ತಿರೋದು ಸಂತಸದ ವಿಚಾರ. ನೂತನ ಗುರುಕುಲಕ್ಕೆ ಶುಭವಾಗಲಿ ಎಂದು ಸೀತಾರಾಮನ್ ಶುಭ ಹಾರೈಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗೆ ದುಬಾರಿ ಶುಲ್ಕ ವಿಧಿಸಿರುವ ನಡೆ ಹಗಲು ದರೋಡೆಯಾಗಿದೆ ಎಂದು ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಪ್ಸೆಟ್ಗೆ ದುಬಾರಿ ಶುಲ್ಕ ವಿಧಿಸಿರುವ ಹಿನ್ನೆಲೆ ರೈತರು ಜೀವನ ನಡೆಸುವುದು ಕಷ್ಟಕರವಾಗಿದ್ದು, ಟಿಸಿಗೆ 27,000 ರೂಪಾಯಿ, ವಿದ್ಯುತ್ ಕಂಬ ಅಳವಡಿಕೆ ಸೇರಿದಂತೆ ಹಲವು ಖರ್ಚು ಸೇರಿ 4 ಲಕ್ಷ ರೂಪಾಯಿ ವೆಚ್ಚ ತಗುಲಲಿದ್ದು, ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟುವುದಕ್ಕೆ ಆಗುವುದಿಲ್ಲ. ಕೂಡಲೇ ಈ ಆದೇಶವನ್ನು ವಾಪಸ್ ಪಡೆಯಬೇಕು. ರೈತರಿಗೆ ಉಚಿತ ವಿದ್ಯುತ್ ನೀಡಬೇಕು. ಇಲ್ಲದಿದ್ದರೆ ಪಂಪ್ಸೆಟ್ ಬಳಕೆದಾರರ ಸಂಘ ಹಾಗೂ ಪ್ರಾಂತ ರೈತ ಸಂಘ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಗೊಂಡು 1 ಎಕರೆ ಸರಾಸರಿ 1 ಎಕರೆ ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ರೆ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು. ಅವನು ಸಾಲಕ್ಕೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಡ್ಡಿ ಆಯ್ತದೆ. 1 ಎಕರೆ ಕಬ್ಬು ಬೆಳೆದ್ರು ಸಹ ಇವತ್ತು ನಮ್ಗೆ 50,000 ರೂಪಾಯಿ ಸಿಗದೇ ಇರತಕ್ಕಂಥ ಈ ಸ್ಥಿತಿನಲ್ಲಿ ರೈತ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೋ ಜೀವನ ಮಾಡೋದು, ಮಕ್ಕಳ ಶಿಕ್ಷಣಕ್ಕಾಗಿ ವ್ಯಯ ಮಾಡ್ಲಿಕ್ಕಾಗುತ್ತಾ, ಆರೋಗ್ಯಕ್ಕೆ ವ್ಯಯ ಮಾಡ್ಲಿಕ್ಕಾಗುತ್ತಾ, ಇಂಥ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ದೇನೆ ರೈತರ ಮೇಲೆ ದಾಳಿ ಮಾಡ್ತಾ ಇರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳು ವಾಪಸ್ ಆಗಬೇಕು. ಎಲ್ಲ ಪಂಪ್ಸೆಟ್ ಬಳಕೆದಾರರು ಸಂಘಟಿತರಾಗಿ ಕೇವಲ 50 ರೂಪಾಯಿ ಮಾತ್ರವನ್ನೇ 50 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡು, RTC ಮತ್ತೆ ಅವ್ರದ್ದು ಏನು VA ಒಂದು ವರದಿಯನ್ನು ಕೊಟ್ಟು ನೋಂದಣಿ ದಾಖಲಾತಿಗಳನ್ನು ಕೊಟ್ಟು ನೋಂದಣಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಕು ಮತ್ತು ಎಲ್ಲರಿಗೂ ಸಂಪರ್ಕ ಕೊಡಬೇಕು. ಯಾವುದೇ ಕಾರಣ. ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿ ಹನುಮಂತ, ಚಿಕ್ಕಣ್ಣ, ರವಿ, ಗುರುಸ್ವಾಮಿ ಸೇರಿ ಹಲವರು ಹಾಜರಿದ್ದರು. ಭಟ್ಕಳದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನ ವಿಶೇಷವಾಗಿ ಆಯೋಜಿಸಲಾಗಿತ್ತು. ಸಂತೆಯಲ್ಲಿ ವಿಭಿನ್ನವಾದ ಗಿಳಿ ಮಾರಾಟ, ಸ್ವದೇಶಿ ಉತ್ಪನ್ನಗಳು, ಬೆಂಕಿರಹಿತ ಅಡುಗೆ, ಬಟ್ಟೆ ಮಾರಾಟ, ಮಾವಿನ ಮಿಡಿ, ವಿವಿಧ ತರಕಾರಿಗಳು, ಸೊಪ್ಪುಗಳು, ಹಣ್ಣಿನ ಮಳಿಗೆ, ತಂಪು ಪಾನೀಯ ಮಳಿಗೆ ಇದ್ದವು. ಸಣ್ಣ ಪ್ರಮಾಣದ ಜಾತ್ರೆಯ ಹಾಗೆ ಕಂಡುಬಂದಿದ್ದು, ಈ ವೇಳೆ ಮಾತನಾಡಿದ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ನಾಗೇಶ್ ಪೈ ಅವರು, ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅತಿ ಮುಖ್ಯವಾಗಿದ್ದು, ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳು ವ್ಯವಹಾರದ ಕುರಿತು ಮಾನಸಿಕವಾಗಿ ಸಂಘಟರಾಗಬೇಕು ಮತ್ತು ಕಲಿತ ಶಾಲೆಯನ್ನು ಮರೆಯಬಾರದು ಎಂದು ಹೇಳಿದರು. ನಂತರ ಅನುಷ್ಠಾಧಿಕಾರಿ ಗೋಪಾಲ್ ನಾಯಕ್ ಮಾತನಾಡಿ, ಗಂಡು ಮಕ್ಕಳ ಶಾಲೆಯು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಇರುವ ಚಿಕ್ಕ ಜಾಗದಲ್ಲಿಯೇ ಚೊಕ್ಕದಾಗಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಸಂಘಟಿಸಿದ್ದಾರೆ. ಹಳ್ಳಿಯ ಸೊಗಡನ್ನು ತರಲು ಪ್ರಯತ್ನಿಸಿದ್ದು, ಅದರಲ್ಲಿ ಯಶಸ್ವಿ ಸಹ ಆಗಿದ್ದು, ವಿದ್ಯಾರ್ಥಿಗಳೊಂದಿಗೆ ಯಾರು ಹೆಚ್ಚು ಚೌಕಾಸಿ ಮಾಡಬಾರದು ಎಂದು ಹೇಳಿದರು. ಪಾಲಕರ ಜೊತೆಗೆ ಸಾರ್ವಜನಿಕರು ಸಂತೆಯಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಮುಖ್ಯೋಪಾಧ್ಯಾಯ ಜನಾರ್ದನ ಮೊಗೇರಾ, ಎಸ್ಟಿಎಂಸಿ ಅಧ್ಯಕ್ಷ ರಾಮಚಂದ್ರ ದೇವಾಡಿಗ, ಉಪಾಧ್ಯಕ್ಷೆ ಪಾರ್ವತಿ ನಾಯಕ್ ಉಪಸ್ಥಿತರಿದ್ದರು. ಪೊಲೀಸ್ ಭದ್ರತೆಯಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಆರಂಭವಾಯಿತು. ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಅವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯ್ಕ್ ರವರಿಗೆ ಸಿಲ್ಕ್ ಫ್ಯಾಕ್ಟರಿ ಸ್ಥಳದಲ್ಲಿ 5 ಎಕರೆ ಭೂಮಿಯನ್ನು ಹಸ್ತಾಂತರಿಸಲಾಯಿತು. ಹಿಂದೆ ಕ್ರೀಡಾಂಗಣಕ್ಕೆ ಬೇಕಾದ ಸ್ಥಳವನ್ನು ಗುರುತು ಮಾಡಿ ಕಲ್ಲುಗಳನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಟ್ಟರು. ನಂತರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯ್ಕ್ ಮಾತನಾಡಿ, ಟಿ ನರಸೀಪುರ ಹಾಗೂ ವರ್ಣ ವಿಧಾನಸಭಾ ಕ್ಷೇತ್ರಗಳ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣ ನಿರ್ಮಾಣದಿಂದ ಅತ್ಯಂತ ಸಹಕಾರಿಯಾಗಲಿದ್ದು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಗುರುತಿಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಲು ವರದಾನವಾಗಲಿದೆ ಎಂದರು. ನಂತರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಬಿ ಮರಯ್ಯ ಮಾತನಾಡಿ, ಮುಖ್ಯಮಂತ್ರಿಗಳು 2 ಕ್ಷೇತ್ರಗಳ ಜನತೆಯ ಹಾಗೂ ಕ್ರೀಡಾಪಟುಗಳ ಒತ್ತಾಯದ ಮೇರೆಗೆ ಜರೂರಾಗಿ ಕ್ರೀಡಾಂಗಣ ನಿರ್ಮಾಣವಾಗಬೇಕೆಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮೈಸೂರು ಹಾಗೂ ಟಿ ನರಸೀಪುರ ತಾಲೂಕಿನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಮಾಡಿದ್ದು, ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅವರು ಆತಂಕ ಪಡುವುದು ಬೇಡ. ಹೆಚ್ಚುವರಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದೆ. ಪ್ರಸ್ತುತ ಇರುವ ಜಾಗದಲ್ಲಿ ಕಾರ್ಮಿಕರು ತಮ್ಮ ಕೆಲಸವನ್ನ ಮಾಡಿಕೊಂಡು ಹೋಗಬಹುದು ಎಂದರು. ಬಲು ಜರೂರಾಗಿ ಮಾಡಬೇಕು ಅಂತ ತಹಸೀಲ್ದಾರ್ಗೆ ಆದೇಶ ಮಾಡಿದ್ರು. ತಹಸೀಲ್ದಾರ್ ಸಾಹೇಬ್ರವರು ಬಂದು ಇವತ್ತು ಸರ್ವೇವರು ಮತ್ತು ಈ ಡಿಪಾರ್ಟ್ಮೆಂಟ್ನವ್ರು ಬಂದು ಇವತ್ತು ಹಸ್ತಾಂತರವಾಗಿ ಅವರು ತಗೊಂಡಿದ್ದಾರೆ. ಕ್ರೀಡೆ ಇಲಾಖೆಯವರು ಮುಂದೆ ಇಲ್ಲಿ ಕಾರ್ಮಿಕರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಯಾರು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ತೊಂದರೆ ಆಗೋದಿಲ್ಲ. ಸುಮ್ಮನೆ ಯಾರೋ ಹೇಳೋದು ಮಾತನ್ನ ಕೇಳೋದು ಬೇಡ, ಗಲಾಟೆ ಮಾಡ್ಕೊಳ್ಳೋದು ಬೇಡ. ಹಂಗೇನಾದ್ರು ಇತ್ತು ಅಂತ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳ ಹತ್ರ ನಾವು ಕೂಡ ಬಂದು
ಈ ಥರ ಎಲ್ಲ ಬಡವರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗಬಾರ್ದು, ದಯಮಾಡಿ ಅವ್ರಿಗೊಂದು ಭಾಗನ ಉಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ನಾವೆಲ್ಲ ಮುಖಂಡರುಗಳು ಅದನ್ನು ಕೂಡ ಮಾತಾಡ್ತಾ ಇದ್ದೀವಿ. ಇಲ್ಲಿ ಕಾರ್ಮಿಕರು ಸುಮ್ಮನೆ ಏಕಾಏಕಿ ಕೆಲಸ ಮಾಡೋಕ್ಕೆ ಬಂದಾಗ ತಡೆಯೋದು ಮಾಡೋದು ಬೇಡ. ಅವ್ರಿಗೆ ತೊಂದರೆ ಆದಾಗ ನಮಗೂ ತೊಂದರೆ ಆದಂಗೆ ಆಗುತ್ತೆ. ಇವತ್ತು ವಾಕ್ ಮಾಡಬೇಕಾದ್ರೆ ಇಲ್ಲಿಂದ ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಬಿ ಜಾತಿಗಳಿಗೆ ರೋಸ್ಟರ್ ಬಿಂದುವಿನಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಫೆಬ್ರವರಿ 25ರಂದು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರ ಕಚೇರಿಯಿಂದ ತಾಲೂಕು ಆಡಳಿತ ಭವನದವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರಾದ ಐಲಾಪುರ ರಾಮು ಹಾಗೂ ಬೆಣಗಲ್ ಧನರಾಜ್ ತಿಳಿಸಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಪ್ರತಿಭಟನೆಯು ಯಾವುದೇ ಜಾತಿಯ ವಿರುದ್ಧ ಅಲ್ಲ. ಮುಂದುವರೆದು ಸರ್ಕಾರ ನಿಗದಿಪಡಿಸಿರುವ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಾಗ ನಿಗದಿಪಡಿಸಿರುವ ರೋಸ್ಟರ್ ಬಿಂದು ಪದ್ಧತಿಯು ಅವೈಜ್ಞಾನಿಕವಾಗಿರುತ್ತದೆ ಹಾಗೂ ನೇಮಕಾತಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಹುದ್ದೆಗಳು ಸಿಗದಂತೆ ಬಹಳ ಅನ್ಯಾಯವಾಗಿರುತ್ತದೆ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ಸಮುದಾಯದಿಂದ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು, ಯಾವ ಸಮುದಾಯದಿಂದ ಸರ್ಕಾರ ಇವತ್ತು ಅಧಿಕಾರವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ, ಉಪಮುಖ್ಯಮಂತ್ರಿ ಆಗಲಿಕ್ಕೆ, ಎಲ್ಲ ಸಚಿವರಾಗಲಿಕ್ಕೆ ಸಾಧ್ಯ ಆಗಿದೆಯೋ ಅದೇ ಸಮುದಾಯಕ್ಕೆ ಇವತ್ತು ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇರೋಂಥದ್ದು ನಮಗೆ ಆಗಿರ್ತಕ್ಕಂಥ ಅನ್ಯಾಯ. ಆ ಅನ್ಯಾಯವನ್ನು ಖಂಡಿಸಿ ಸರ್ಕಾರದ ಗಮನ ಸೆಳೆದು ಏನಿವತ್ತು ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ತೀರ್ಮಾನವನ್ನ ರಾಜ್ಯಪಾಲರಿಗೆ ಕಳಿಸುವಂತ ಸಂದರ್ಭ ಏನಿದೆಯೋ ಅದನ್ನ ರಾಜ್ಯಪಾಲರು ಅಂಗೀಕಾರ ಮಾಡಬಾರದು, ಅದನ್ನ ಪುನಃ ಪರಿಶೀಲಿಸಿ ಸಾಮಾಜಿಕ ನ್ಯಾಯವನ್ನ ಎಲ್ಲರಿಗೂ ಕೂಡ ಸಿಗೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಸರ್ಕಾರಕ್ಕೆ ಮಾಡಬೇಕಾಗಿರೋದ್ರಿಂದ ಇದೇ ತಿಂಗಳು 25ನೇ ತಾರೀಕು ನಾವು ಪ್ರತಿಭಟನೆಯನ್ನು. ಈ ಸಂದರ್ಭ ತಾಲೂಕು ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರಾದ ಇರಾಜ್, ಹೇಮಂತ್ ಕುಮಾರ್, ಭೀಮರ್ ಮಿ, ಗಿರೀಶ್, ಚೆಲುವರಾಜ್, ದೊಡ್ಡ ಹರ್ವೆ ಸಣ್ಣಯ್ಯ ಇತರರು ಹಾಜರಿದ್ದರು. ಶ್ರೀ ನಡುಕೆರೆ ವೀರಭದ್ರೇಶ್ವರ ಸ್ವಾಮಿಯವರ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಗುರುವಿನಪುರ ಮಠದ ಜಗದೀಶ ಶಿವಾಚಾರ್ಯ ಸ್ವಾಮಿಗಳು, ಧನಗೂರು ಮಠದ ಮುಮ್ಮಡಿ ದೇಶಿಕೇಂದ್ರ ಸ್ವಾಮಿಗಳು ಮತ್ತು ಪೂರಿಗಾಲಿ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ವೀರಭದ್ರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವಿದ್ವಾನ್ ಪ್ರಸಾದ್ ಸಹಯೋಗದೊಂದಿಗೆ ಸ್ವಾಮಿಯವರ 15ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಹಲಗೂರಿನ ಬೃಹನ್ಮಠದಿಂದ ಕುಂಭಮೇಳದೊಡನೆ ಜಗದೀಶ್ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ದನಗೂರು ಮಠದ ಷಡಕ್ಷರ ಸ್ವಾಮೀಜಿ ಅವರನ್ನ ಮೆರವಣಿಗೆ ಮುಖಾಂತರ ವೀರಭದ್ರ ದೇವಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಬಳಿಕ ಜಗದೀಶ್ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸ್ವಾಮಿಯ ಅನುಜ್ಞೆ ಆಘ್ರೋತಕ ಪುಣ್ಯಾಹ, ಪಂಚಗವ್ಯ ಸಾಧನ, ದೇವನಂದಿ ರಕ್ಷಾಬಂಧನ, ಋತ್ವಿಜಾತಿಕಾರ ಸ್ವೀಕಾರ, ಗಣಪತಿ ಪೂಜೆ, ಪರಿವಾರ ದೇವತಾ ಪೂಜೆ, ನವಗ್ರಹ ಪೂಜೆ, ತೀರ್ಥಪ್ರಸಾದ ವಿನಿಯೋಗ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದ್ದಾರೆ. ಶ್ರೀ ಮಹಾವೀರಭದ್ರೇಶ್ವರ ದೇವಸ್ಥಾನದಲ್ಲಿ 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಜೊತೆಗೆ ಈ ದಿನ ಮತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರುವುದರಿಂದ ಈ ಮೊದಲ ದಿನ ಕಾರ್ಯಕ್ರಮ ಪತ್ರಿಕೆಯ ಆಧಾರವಾಗಿ ಮತ್ತು ನಾಡಿನ ಜನರ ಮುಖಾಂತರವಾಗಿ ಎಲ್ಲ ವಿಧಿವಿಧಾನಗಳ ಜೊತೆಗೆ ಸ್ವಾಮಿಗೆ ವೀರಭದ್ರೇಶ್ವರರಿಗೆ 15 ವರ್ಷಗಳು ಪ್ರತಿಷ್ಠಾಪನೆಯ ದಿನವಾಗಿದ್ದು, ಈ ದಿನ ವೀರಭದ್ರೇಶ್ವರಿಗೆ ವಿಶೇಷವಾದಂಥ ಪೂಜಾದಿಗಳು ನಡೆದು ಪುಣ್ಯ, ನಾಂದಿ, ನವಗ್ರಹ, ಪಂಚಕಳಶ, ಶಾಸನ ಸಪ್ತಸಭಾ ದೇವತೆಗಳು, ಅಷ್ಟದಿಕ್ಪಾಲಕರು ಹಾಗೂ ವೀರಭದ್ರ ಶ್ರೀ ಭದ್ರಕಾಳಿ ದೇವಿಯ ಅತ್ಯಂತ ವೈಭವಯುತವಾದಂಥ ಪೂಜೆಯೊಂದಿಗೆ ಇವತ್ತಿನ ಎಲ್ಲ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಪಾಲಕ್ಷಪ್ಪ ಶೆಟ್ರು, ಸರ್ವೇಶ ಮಹದೇವ ಸ್ವಾಮಿ, ಪ್ರಧಾನ ಅರ್ಚಕರಾದ ನಾಗರಾಜಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗಲಕೋಟೆ ಕಲ್ಲು ತೂರಾಟ ಕೇಸ್ ಮೊದಲ ರಿಯಾಕ್ಷನ್ ನೀಡಿದ ಮುಖ್ಯಮಂತ್ರಿ, ಪುಂಡರ ವಿರುದ್ಧ ಕಾನೂನು ಕ್ರಮಕ್ಕೆ ಸಿಎಂ ಸೂಚನೆ. ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ಹಲ್ಲೆ ನಡೆಸಿದ ವಿದ್ಯಾರ್ಥಿ, ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡುತ್ತಿದ್ದ ವಿದ್ಯಾರ್ಥಿಯನ್ನ ಪ್ರಶ್ನಿಸಿದ್ದಕ್ಕಾಗಿ ಹಲ್ಲೆ ಆರೋಪ. ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಸರ್ವ ವಿಷಯದ ಜ್ಞಾನ ಹೊಂದಿದ್ದವರೇ ಸರ್ವಜ್ಞ, ತ್ರಿಪದಿಯ ಮೂಲಕ ಅಭಿಪ್ರಾಯ ತಿಳಿಸುತ್ತಿದ್ದ ಮಹಾನ್ ವ್ಯಕ್ತಿ. ಸರ್ವಜ್ಞರ ಕುರಿತು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಭಿಪ್ರಾಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ದಿನಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.